ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ, ಈ ಸಮಯ ಜೀವ ನೀಡುವ, ರಕ್ಷಣೆ ನೀಡುವ, ಬೆಳಕು, ಶಾಂತಿ, ದೇವರ ಮಹಿಮೆ, ದೇವರ ನೀತಿ, ಧೈರ್ಯ, ದೈವಜ್ಞಾನ, ದೇವದೂತರ ಕಾವಲು, ಆರೋಗ್ಯ ನೀಡುವ ದೇವರ ವಾಕ್ಯ ಭಾಗವನ್ನು ಆಲಿಸಲು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ ಪ್ರಿಯರೇ. ಈ ಸಮಯ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗ ಅಂಶ ಪ್ರಿಯರೇ, ನನ್ನ ಆಜ್ಞೆಗಳನ್ನು ನಿಮ್ಮ ಹೃದಯದಲ್ಲಿ ಇಡುವೆನು. ಹೌದು ಪ್ರಿಯರೇ, ದೇವರು ಹೇಳುತ್ತಿದ್ದಾನೆ ಪರಿಶುದ್ಧ ಗ್ರಂಥ ವಾಕ್ಯ ಭಾಗಗಳ ಮೂಲಕ. ಯೇಸು ಕ್ರಿಸ್ತ ನಾಮದಲ್ಲಿ ದೇವರು ತನ್ನ ಆಜ್ಞೆಗಳನ್ನು ಮನುಷ್ಯರ ಹೃದಯಗಳಲ್ಲಿ ಬರೆಯುತ್ತಾನೆ ಅಥವಾ ಇಡುತ್ತಾನೆ ಎನ್ನುವ ಅಂಶವನ್ನು ನಾವು ಧ್ಯಾನಿಸೋಣ ಪ್ರಿಯರೇ. ಇದಕ್ಕೆ ಮೊದಲು ನಾವು ದೇವರ ಪರಿಶುದ್ಧಾತ್ಮನ, ದೇವಕುಮಾರನ ಆತ್ಮನ, ತಂದೆಯ ಆತ್ಮನ ಸಹಾಯ, ಶಕ್ತಿ, ಜ್ಞಾನ ಅರ್ಥ ಮಾಡಿಕೊಳ್ಳುವ ಕೃಪೆಯನ್ನು ಬೇಡಿಕೊಳ್ಳೋಣ ಪ್ರಿಯರೇ. ಕೇಳಲಿರುವ ವಾಕ್ಯ ಭಾಗ ನಮ್ಮ ಹೃದಯದಲ್ಲಿ ನೆಲೆಗೊಂಡು 100ಕ್ಕೆ 100 ಫಲ ಕೊಡುವಂತೆ ತಂದೆ ಯೇಸು ಅನುಗ್ರಹಿಸಲಿ, ಆಶೀರ್ವದಿಸಲಿ. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಭೂಮಿ ಆಕಾಶವನ್ನು ಉಂಟು ಮಾಡಿದಾತನೇ, ಸೃಷ್ಟಿಕರ್ತನೇ, ನಮ್ಮ ರಕ್ಷಕನೇ, ನಮ್ಮನ್ನು ತಾಯಿ ಗರ್ಭದಿಂದಲೂ ಇಂದಿನವರೆಗೂ ಪೋಷಿಸುತ್ತಾ ಬಂದಾತನೇ, ನಿಮಗೆ ಕೋಟಿ ಸ್ತೋತ್ರ ತಂದೆಯೇ. ದೇವ, ನನ್ನ ಆಜ್ಞೆಗಳನ್ನು ನಿಮ್ಮ ಹೃದಯದಲ್ಲಿ ಇಡುವೆನು ಎನ್ನುವ ವಾಕ್ಯ ಭಾಗವನ್ನು ಎನಿಸುವಾಗ ನೀವೇ ನಿಮ್ಮ ಪರಿಶುದ್ಧ, ಜೀವಂತ, ಕ್ರಿಯೆ ಮಾಡುವ, ರಕ್ಷಿಸುವ, ಗುಣಪಡಿಸುವ, ಜಯ ನೀಡುವ ನಿಮ್ಮ ಪವಿತ್ರ ಮಾರ್ಗ, ಸತ್ಯ ಜೀವದಲ್ಲಿ ಅಮರತ್ವ ಕಡೆಗೆ, ಸ್ವರ್ಗದ ಕಡೆಗೆ ನಡೆಸುವ, ಅಂಧಕಾರ ಶಕ್ತಿಗಳನ್ನು ಜಯಿಸುವಂತೆ ಮಾಡುವ ನಿಮ್ಮ ಪವಿತ್ರ ಮಾರ್ಗದಲ್ಲಿ ನಮ್ಮೆಲ್ಲರೂ ನಡೆಸುತ್ತಾ ಬರಬೇಕೆಂದು, ಹೀಗೆ ಮಾಡಿ ಸೈತಾನ ಮೇಲೆ ದೊಡ್ಡ ಜಯವನ್ನು ಅನುಗ್ರಹಿಸುತ್ತಾ ಬರಬೇಕೆಂದು ಯೇಸು ಕ್ರಿಸ್ತ ಸರ್ವಾಧಿಕಾರ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರಿಯರೇ, ವಾಕ್ಯವನ್ನು ಧ್ಯಾನಿಸುವ ಮೊದಲು ನಾವು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಳ್ಳೋಣ. ಹಾಡು ಜಗತ್ಪತಿ ವಾಕ್ಯವು, ಜಗಕ್ಕಿದು ಜ್ಯೋತಿಯು. ಹೌದು ಪ್ರಿಯರೇ, ಜಗ ಉತ್ಪತ್ತಿ ಮಾಡಿದ ಈ ಭೂಮಿ ಆಕಾಶಗಳನ್ನು, ಅದರಲ್ಲಿರೋ ಸಮಸ್ತವನ್ನು, ಸ್ವರ್ಗವನ್ನು, ದೇವದೂತರನ್ನು, ಮನುಷ್ಯ ಕುಲವನ್ನು ಉಂಟು ಮಾಡಿದ ಆ ಜಗ ಉತ್ಪತ್ತಿ ವಾಕ್ಯ ಯೇಸು ಕ್ರಿಸ್ತನನ್ನು ಆರಾಧಿಸೋಣ ಪ್ರಿಯರೇ. ಹಾಡು ಜಗತ್ಪತಿ ವಾಕ್ಯವು, ಜಗಕ್ಕೆ ಜ್ಯೋತಿಯು. ನನ್ನೊಂದಿಗೆ ಏಕೀಭವಿಸಿ ಹಾಡಿರಿ ಪ್ರಿಯರೇ. ಜಗತ್ಪತಿ ವಾಕ್ಯವು, ಜಗಕ್ಕಿದು ಜ್ಯೋತಿಯು. ಆಮೇನ್. ಜಗತ್ಪತಿ ವಾಕ್ಯವು, ಜಗಕ್ಕಿದು ಜ್ಯೋತಿಯು. ಅಗಣಿತ ಐಶ್ವರ್ಯವ ತೆಗಳುವ ನಿಧಿದು, ಅಗಣಿತ ಐಶ್ವರ್ಯವ ನೆಗಳುವ ನಿಧಿದು. ಅಗಣಿತ ಐಶ್ವರ್ಯವ ಹೊಗಳುವ ನಿಧಿದು. ಜಗತ್ಪತಿ ವಾಕ್ಯವು, ಜಗಕ್ಕಿದು ಜ್ಯೋತಿಯು. ಅನುದಿನ ಮನೆಯೋಳು ನೆನೆದೇವ ವಚನವ, ಅನುದಿನ ಮನೆಯಲ್ಲಿ ನೆನೆದೇವ ವಚನವ. ಮನವನ್ನು ನಲಿಸುತ್ತಾ ದಣಿವ ನಿವಾರಿಪುದು, ಮನವನ್ನು ನಲಿಸುತ್ತಾ ದಣಿವ ನಿವಾರಿಪುದು, ಮನವನ್ನು ನಲಿಸುತ್ತಾ ದಣಿವ ನಿವಾರಿಪುದು. ಜಗತ್ಪತಿ ವಾಕ್ಯವು, ಜಗಕ್ಕಿದು ಜ್ಯೋತಿಯು. ಸಂತಸ ನೀಡುತ್ತಾ ಚಿಂತೆಯ ದೂಡುತ್ತಾ, ದೇವರ ವಾಕ್ಯ. ಸಂತಸ ನೀಡುತ್ತಾ ಚಿಂತೆಯ ದೂಡುತ್ತಾ, ಅಂತರಾತ್ಮನ ಸೇರಿ
ಸಂತಸವೆಸೆವಾದು. ಆಮೇನ್. ಅಂತರಾತ್ಮನ ಸೇರಿ ಸಂತಸವೆಸೆವಾದು. ಆಮೇನ್. ಅಂತರಾತ್ಮನ ಸೇರಿ ಸಂತಸವೆಸೆವಾದು. ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು. ಹೃದಯದವರ ಪ್ರೇಮ ಸುದೆಯನ್ನು ಹರಸುತ್ತ. ಹೃದಯದವರ ಪ್ರೇಮ ಸುದೆಯನ್ನು ಹರಸುತ್ತ. ಸದಮಲ ಲೋಕದ ಸದನಕ್ಕೆ ಸೇರಿಪುದು. ಪರಮನ ಲೋಕದ ಸದನಕ್ಕೆ ಸೇರಿಪುದು. ಸ್ವರ್ಗಲೋಕದ ಸದನಕ್ಕೆ ಸೇರಿಪುದು. ಆಮೇನ್. ಜಗತ್ಪತಿ ವಾಕ್ಯವು ಜಗಕ್ಕಿದು ಜ್ಯೋತಿಯು. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್ ಫ್ಲೋ. ಆಮೇನ್. ಹೌದು ಪ್ರೇರೆ, ಜಗ ಉತ್ಪತ್ತಿ ಮಾಡಿದ ವಾಕ್ಯ ದೇವರು ವಾಕ್ಯವಾಗಿದ್ದಾನೆ ಪ್ರೇರೆ. ವಾಕ್ಯವೇ ಯೇಸು ಕ್ರಿಸ್ತನು. ಕೃಪೆ ಸತ್ಯ ಸಂಪೂರ್ಣನಾಗಿ 2000 ವರ್ಷಗಳ ಕೆಳಗೆ ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಆತನು ನಮ್ಮಂತೆಯೇ ಆದನು. ಮಕ್ಕಳು ಮಾಂಸಧಾರಿಗಳಾಗಿರುವುದರಿಂದ ಸೈತಾನನ ಭಯದಲ್ಲಿ ಇಹಲೋಕದ ಮಿಥ್ಯ ದೇವರು, ಮಿಥ್ಯ ಶಕ್ತಿಯು, ದೇವ ವಿರೋಧಿಯಾದ, ದೇವರ ಮಕ್ಕಳ ವಿರೋಧಿಯಾದ, ಮರಣಾಧಿಕಾರಿಯಾದ ಸೈತಾನನನ್ನು ಸೋಲಿಸಲು ತನ್ನ ಮರಣದಿಂದಲೇ ಸೈತಾನನನ್ನು ಸೋಲಿಸಿದನು ಪ್ರೇರೆ. ಕಾರಣ ಆತನ ಮಕ್ಕಳಾದ ನಾವು, ಆತನ ಸ್ವಭಾವದಲ್ಲಿ ಉಂಟು ಮಾಡಿದ ಮನುಷ್ಯ ಕುಲ ಮಕ್ಕಳಾದ ನಾವು ಸೈತಾನನ ಬಂಧನದಲ್ಲಿ, ಮರಣ ಭಯದಲ್ಲಿ ಇದ್ದೇವೆ ಪ್ರೇರೆ. ಪಾಪ ಮೂಲಕ ಅಧಿಕಾರ ನಡೆಸುತ್ತಿದ್ದನು ಸೈತಾನನು, ಮರಣದ ದಬ್ಬಾಳಿಕೆ. ಈ ಪಾಪ ಮಾಡುವ ಸ್ವಭಾವದಿಂದ ಬರುವ ಮರಣ ಎಂಬ ದಬ್ಬಾಳಿಕೆಯಿಂದ ಆ ನರಕಕ್ಕೆ ಹೋಗುವ ಮಾನವ ಕುಲವನ್ನು ಪಾಪವಿಲ್ಲದ ಸ್ವಭಾವದಲ್ಲಿ ಹುಟ್ಟಿ ಮರಣ ಅಧಿಕಾರಿಯನ್ನು ತನ್ನ ಮರಣದಿಂದಲೇ ಸೋಲಿಸಿ ನರಕದ ಮಾರ್ಗ ಮುಚ್ಚಿದ್ದಾನೆ ಪ್ರೇರೆ. ತನ್ನಲ್ಲಿ ವಿಶ್ವಾಸ ಇಡುವವರಿಗೆ ಸ್ವರ್ಗದ, ಪರಲೋಕದ, ಮೋಕ್ಷದ, ನಿತ್ಯ ಜೀವದ, ಅಮರತ್ವದ, ಬೆಳಕಿನ ಲೋಕದ ಮಾರ್ಗ ತೆರೆದಿದ್ದಾನೆ ಪ್ರೇರೆ. ಆರೋಗ್ಯದಾಯಕನಾದ ಪವಿತ್ರ ಹೃದಯನಾದ ಯೇಸು ಕ್ರಿಸ್ತ. ಹೌದು ಪ್ರೇರೆ. ಹೀಗೆ ಜಗ ಉತ್ಪತ್ತಿ ಮಾಡಿದ ವಾಕ್ಯವಾಗಿದ್ದಾನೆ ದೇವರು. ಈ ಲೋಕದಲ್ಲಿ ಮೊಟ್ಟ ಮೊದಲನೆಯದಲ್ಲಿ ಹೇಳಿದ ಮಾತು ಪ್ರೇರೆ. ಆದಿಕಾಂಡ 1ನೇ ಅಧ್ಯಾಯ 1-2ನೇ ವಾಕ್ಯದಲ್ಲಿ ಓದುತ್ತೇವೆ. ಆದಿಯಲ್ಲಿ ದೇವರ ಆತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿದ್ದನು. ಬೆಳಕಾಗಲಿ ಎನ್ನಲು ಬೆಳಕಾಯಿತು ಪ್ರೇರೆ. ಹೌದು, ಆಕಾರ ಇಲ್ಲದಿತ್ತು ಪ್ರೇರೆ ಈ ಲೋಕ, ಮತ್ತು ಕತ್ತಲಿತ್ತು. ಬೆಳಕಾದ ದೇವರು, ಆತ್ಮಸ್ವರೂಪ ದೇವರು ನೀರಿನ ಮೇಲೆ ಚಲಿಸುತ್ತಿದ್ದನು. ಬೆಳಕಾಗಲಿ ಎನ್ನಲು ಬೆಳಕಾಯಿತು. ಆಮೇಲೆ ಆ ಆಕಾರ ಉಂಟು ಮಾಡಿದ ಪ್ರೇರೆ ನಿರಾಕಾರಕ್ಕೆ, ಈ ಲೋಕಕ್ಕೆ. ಹೌದು, ಹೀಗೆ ಜಗತ್ಪತಿ ವಾಕ್ಯ ಈ ಜಗದಲ್ಲಿರುವ ಮನುಷ್ಯ ಕುಲಕ್ಕೆ ಬೆಳಕಾಗಿದೆ ಪ್ರೇರೆ. ಅಗಣಿತ ಐಶ್ವರ್ಯ ಹೊಗಳುವ ನಿಧಿಯಾಗಿದೆ ದೇವರ ವಾಕ್ಯ. ಹೌದು, ನನ್ನಲ್ಲಿ ವಿಶ್ವಾಸ ಇಟ್ಟವನು ಸತ್ತರು ಬದುಕುತ್ತಾನೆಂಬ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ನನ್ನ ವಾಕ್ಯ ನಿಮ್ಮಲ್ಲಿ, ನೀವು ನನ್ನಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಕೇಳಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. ಹೌದು, ಹೀಗೆ ಅನುದಿನ ಮನೆಯೊಳು ಆ ಅಗಣಿತ ಐಶ್ವರ್ಯವಾದ ಲೋಕದ ಬೆಳಕಾದ ದೇವರ ವಾಕ್ಯವಾದ ಯೇಸುವನ್ನು ನೆನೆಯಬೇಕಾಗಿದೆ. ಆತನ ನಾಮಸ್ಮರಣೆ ಮಾಡುವ ರಕ್ಷಣೆ ಹೊಂದುತ್ತಾರೆ. ಮನವನ್ನು ನೆಲೆಸುತ್ತದೆ, ದಣಿವನ್ನು ನಿವಾರಿಸುತ್ತದೆ ದೇವರ ವಾಕ್ಯ. ಯೇಸು ಜೊತೆಗಾರನಂತಿದ್ದು ಸತತ ಜೊತೆಗಿರುತ್ತಾನೆ. ದೇವರ ಸುಚಿತ್ತವನ್ನು ಹಿತವಾಗಿ ತಿಳಿಸುತ್ತಾನೆ ಯೇಸು, ದೇವರ ವಾಕ್ಯವಾದ ಯೇಸು. ಹೀಗೆ ಸಂತಸ ನೀಡುತ್ತಾನೆ ದೇವರ ವಾಕ್ಯವಾದ ಯೇಸು. ಚಿಂತೆಯ ತೆಗೆದುಹಾಕುತ್ತಾನೆ. ಹೌದು ಪ್ರೇರೆ. ಹೀಗೆ ಅಂತರಾತ್ಮ ಸೇರಿ ದೇವರ ವಾಕ್ಯ, ಉತ್ಪತ್ತಿ ಮಾಡಿದ ವಾಕ್ಯ ಅಂತರಾತ್ಮನ ಸೇರಿ ಸಂತಸ ನೀಡುತ್ತದೆ. ಹೌದು ಪ್ರೇರೆ. ಹೀಗೆ ಹೃದಯದ ವರ ಪ್ರೇಮವಾಗಿದ್ದಾನೆ ದೇವರ ವಾಕ್ಯವಾದ ಯೇಸು. ಹೌದು, ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ಕಳಿಸಲಾಗುತ್ತದೆ. ದೇವರ
ಕುಮಾರನೆಂದು ಯೇಸುವನ್ನು ವಿಶ್ವಾಸದಾದರೆ, ದೇವರ ಪ್ರತಿರೂಪ ಎಂದು ವಿಶ್ವಾಸದಾದರೆ, ನನ್ನ ಸ್ಥಳದಲ್ಲಿ ಆತನು ಗಾಯಗೊಂಡನು, ನನ್ನ ಸ್ಥಳದಲ್ಲಿ ನನ್ನ ಪಾಪ ಶಿಕ್ಷೆ ತನ್ನ ಮೇಲೆ ತೆಗೆದುಕೊಂಡು ಗಾಯಗೊಂಡನು, ನನ್ನ ಸ್ಥಳದಲ್ಲಿ ಮರಣಿಸಿದನು, ನನ್ನ ಸ್ಥಳದಲ್ಲಿ ಸಮಾಧಿಯಾದನು, ನನ್ನನ್ನು ಮರಣದಿಂದ ಜೀವಕ್ಕೆ ಎಬ್ಬಿಸಲು, ತಂದೆಯ ಬಳಿಗೆ ಸ್ವರ್ಗಲೋಕಕ್ಕೆ, ನಿತ್ಯ ಲೋಕಕ್ಕೆ, ಮಹಿಮೆಯ ಅಮರತ್ವದ ಲೋಕಕ್ಕೆ ಸೇರಿಸಲು, ಮಹಿಮಾ ಶರೀರ ನೀಡಲು ತಾನು 3ನೇ ದಿನ ಮರಣದಿಂದ ಮುಳ್ಳನ್ನು ಮುರಿದು ಜೀವಂತವಾಗಿ ಎದ್ದನು. ಮಹಿಮಾ ಶರೀರದೊಂದಿಗೆ ತಂದೆಯ ಬಳಿಗೆ ಹೋಗಿದ್ದಾನೆ. ಅಲ್ಲಿಂದ ತನ್ನನ್ನು ಪ್ರಾರ್ಥಿಸುವವರಿಗೆ ಇಹಲೋಕದ ಕೇಡಿಗನಾದ ಪಿಶಾಚಿಯ ಸೈತಾನನಿಂದ ರಕ್ಷಿಸಲ್ಪಡಲು ಪರಿಶುದ್ಧಾತ್ಮ ಎಂಬ ಬೇರೊಬ್ಬ ಸ್ವರ್ಗದ ಶಕ್ತಿ ನಾಯಕನನ್ನು ವ್ಯಕ್ತಿಯನ್ನು ಕಳಿಸಿಕೊಟ್ಟಿದ್ದಾನೆ. ಹೌದು ಪ್ರಿಯರೇ, ಹೀಗೆ ಹೃದಯದ ಹೊರಪ್ರೇಮವಾಗಿದ್ದಾನೆ ಪರಿಶುದ್ಧಾತ್ಮ. ಆ ಆತ್ಮನು ಪ್ರಭುವೇ ಯೇಸುವೇ ಆಗಿದ್ದಾರೆ. ಪ್ರಿಯರೇ, ನಾನು ತಂದೆ ಬಳಿ ಹೋಗುತ್ತೇನೆ, ಸ್ವಲ್ಪ ಕಾಲವಾದ ಮೇಲೆ ನೀವು ನನ್ನ ನೋಡುವುದಿಲ್ಲ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ನೀವು ನನ್ನ ನೋಡುತ್ತೀರಿ, ಕಾರಣ ಲೋಕವು ಕಾಣುವುದಿಲ್ಲ, ನೀವು ಕಾಣುತ್ತೀರಿ, ಕಾರಣ ನೀವು ನನ್ನನ್ನು ತಂದೆಯ ಬಳಿಯಿಂದ ಬಂದವನೆಂದು, ತಂದೆಯ ಪ್ರತಿರೂಪವನ್ನು, ತಂದೆಯು ನನ್ನಲ್ಲಿದ್ದೇನೆಂದು, ನಾನು ತಂದೆಯಲ್ಲಿದ್ದೇನೆಂದು ನೀವು ವಿಶ್ವಾಸಿದ್ದರಿಂದ. ಹೌದು ಪ್ರಿಯರೇ, ಹೀಗೆ ಹೃದಯದ ಹೊರಪ್ರೇಮವಾಗಿ ಮಾರ್ಪಡುತ್ತಾನೆ. ವಾಕ್ಯವಾದ ದೇವರಾದ ಯೇಸು ಸುದೆಯನ್ನು ಹರಿಸುತ್ತಾನೆ, ಅಂದರೆ ಪ್ರೀತಿಯನ್ನು ಹರಿಸುತ್ತಾನೆ. ಹೌದು, ದೇವರು ನಮಗೆ ಅನುಗ್ರಹಿಸಿದ ಪರಿಶುದ್ಧಾತ್ಮನ ಮೂಲಕ ದೇವರ ಪ್ರೀತಿಯು ನಮ್ಮ ಹೃದಯಕ್ಕೆ ಧಾರಾಳವಾಗಿ ಸುರಿಸಲ್ಪಟ್ಟಿದೆ. ರೋಮ 5ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಓದುತ್ತೇವೆ, ಯೇಸುವಿನಲ್ಲಿ ವಿಶ್ವಾಸಿಷ್ಟ ಪ್ರತಿಯೊಬ್ಬರಿಗೂ ದೇವರ ಪರಿಶುದ್ಧಾತ್ಮ ಕೊಡಲಾಗುತ್ತದೆ. ಆ ಪರಿಶುದ್ಧಾತ್ಮ ದೇವರ ಪ್ರೀತಿಯನ್ನು ಧಾರಾಳವಾಗಿ ಸುರಿಸುವಾತನಾಗಿದ್ದಾನೆ. ಹೀಗೆ ಆ ಪರಿಶುದ್ಧಾತ್ಮನ ಆ ನದಿ ಜಲ ಸದಮಲ ಲೋಕಕ್ಕೆ, ಹೌದು ಪ್ರಿಯರೇ, ಅಂದರೆ ಪರಿಶುದ್ಧ ಲೋಕಕ್ಕೆ, ಪರಲೋಕಕ್ಕೆ, ದೇವರ ಲೋಕಕ್ಕೆ, ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುತ್ತದೆ ಅಂತ ಕೃಪೆ ಪ್ರಭು ಜಗತ್ಪತಿ ವಾಕ್ಯವಾದ ಯೇಸು, ಅಗಣಿತ ಐಶ್ವರ್ಯವಾದ ಯೇಸು ನಮ್ಮೆಲ್ಲರಿಗೆ ಅನುಗ್ರಹಿಸಲಿ. ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ, ಆಮೇಲೆ ವಾಕ್ಯದೊಳಗೆ ಪ್ರವೇಶವನ್ನು ಪ್ರೇರೆ. ಈ ದಿನ ನಾವು ಧ್ಯಾನಿಸಲಿರುವ ವಾಕ್ಯ ಭಾಗಾಂಶ ಪ್ರೇರೆ, ನನ್ನ ಆಜ್ಞೆಗಳನ್ನು ಅವರ ಹೃದಯದೊಳಗೆ ಬರೆಯುವೆನು. ಹೌದು ಪ್ರೇರೆ, ನಾವು ಇಬ್ರಿಯರ ಗ್ರಂಥದಲ್ಲಿ ನೋಡುತ್ತೇವೆ. ಇಬ್ರಿಯರ ಗ್ರಂಥ 10ನೇ ಅಧ್ಯಾಯ. Hallelujah. Thank you, Jesus. Praise to Jesus. Worship you, Jesus. ಇಬ್ರಿಯರ ಗ್ರಂಥ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ, ಇಬ್ರಿಯಸ್ ಲೆಟರ್ ಚಾಪ್ಟರ್ 10 ವರ್ಸ್ 16th ವರ್ಡ್ ಇಲ್ಲಿ ಓದುವುದಾದರೆ, ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಹೇಳುತ್ತಾನೆ. ಹೌದು ಪ್ರಿಯರೇ, ಆ ದಿನಗಳು ಬಂದ ಮೇಲೆ ನಾನು ಅವರ ಸಂಗಡ ಮಾಡಿಕೊಳ್ಳುವ ಒಡಂಬಡಿಕೆಯು, ಯಾರು ಪ್ರಿಯರೇ? ನಾನು ಅಂದರೆ ದೇವರು, ಅವರ ಸಂಗಡ ಅಂದರೆ ಇಸ್ರೇಲ್ ಜನರ ಸಂಗಡ. ಹೌದು, ಹೊಸ ಇಸ್ರೇಲ್ ಜನರ ಸಂಗಡ. ಹೌದು ಪ್ರಿಯರೇ, ಯೇಸುವಿನಲ್ಲಿ ವಿಶ್ವಾಸ ಇಡುವವರ ಸಂಗಡ ಒಡಂಬಡಿಕೆ ಹೀಗಿರುವುದು, ನನ್ನ ಆಜ್ಞೆಗಳನ್ನು ಅವರ ಹೃದಯದಲ್ಲಿ ಇಡುವೆನು. ಹೌದು, ಹಳೆಯ ಒಡಂಬಡಿಕೆಯ ಜನ ಇಸ್ರೇಲರಂತಲ್ಲ, ಅವರು ದೇವರಿಗೆ ಅವಿಧೇಯರಾದರು. ಹೊಸ ಒಡಂಬಡಿಕೆಯ ಇಸ್ರೇಲ್ ಜನರಾದರು, ದೇವಜನರಾದರು. ಅವರ ಹೃದಯದಲ್ಲಿ ಇಡುತ್ತೇನೆ ಎಂದು ಹೇಳುತ್ತಿದ್ದಾನೆ ದೇವರು ಯೇಸು ಕ್ರಿಸ್ತನ ಮುಖಾಂತರ. ಹೃದಯದಲ್ಲಿ ಇಡುವೆನು ನನ್ನ ಆಜ್ಞೆಗಳನ್ನು, ಅವರ ಮನಸ್ಸಿನ ಮೇಲೆ ಅವುಗಳನ್ನು ಬರೆಯುವೆನು ಎಂದು ಕರ್ತನು ನುಡಿಯುತ್ತಾನೆ. ಹೌದು, ಮನಸ್ಸಿನ ಮೇಲೆ ಬರೆಯುತ್ತಾನಂದರೆ ಹೃದಯದಲ್ಲಿ ಇಡುತ್ತಾನಂತೆ. ಇದಕ್ಕೆ ಅನುಕೂಲವಾಗಿ ನಾವು ಮಾರ್ಕನ ಯೆರೆಮೀಯನ ಪ್ರವಾದಿ ಗ್ರಂಥ 31ನೇ ಅಧ್ಯಾಯ 31ನೇ ವಾಕ್ಯದಿಂದ ನೋಡುತ್ತೇವೆ ಪ್ರೇರೆ. ಈ ಹೊಸ ಒಡಂಬಡಿಕೆಯ ವಾಕ್ಯ ಓದಿದ್ದೇವಲ್ಲ ಪ್ರೇರೆ, ಇದಕ್ಕೆ ಪೂರ್ವದಲ್ಲಿಯೇ ಯೆರೆಮೀಯ ಪ್ರವಾದಿಯು ಪ್ರವಾದಿಸಿದ್ದಾನೆ. ಹೌದು, ಯೆರೆಮೀಯ ಪ್ರವಾದಿ ಗ್ರಂಥ 31ನೇ ಅಧ್ಯಾಯ 31ನೇ ವಾಕ್ಯದಿಂದ 34ನೇ ವಾಕ್ಯದಲ್ಲಿ ಓದಿಕೊಳ್ಳೋಣ ಪ್ರೇರೆ. ಪ್ರಾಫೆಟ್ ಜೆರೆಮಯ ಚಾಪ್ಟರ್ 31 ವರ್ಸ್ 31 to 34th ವರ್ಡ್ ಇಲ್ಲಿ ಓದುವುದಾದರೆ, ಪೀಠಿಕೆ, ಯೆಹೋವನು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ. ಹೌದು ಪ್ರಿಯರೇ, ದಯೆ, ಕನಿಕರ, ಪೂರ್ಣ ಪ್ರೀತಿ, ದೀರ್ಘ ಶಾಂತಿ, ತಟ್ಟನೆ ಸಿಟ್ಟುಗೊಳ್ಳದಾತನು, ಮಾಡಬೇಕೆಂದಿರುವ ಕೇಡಿಗೆ ಮನ ಮರುಗುವಾತನು, ನಮ್ಮ ಪಾಪಗಳಿಗೆ ತಕ್ಕಂತೆ ನಮ್ಮನ್ನು ದಂಡಿಸದಾತನು, ನಮ್ಮ ಅಪರಾಧಗಳಿಗೆ ತಕ್ಕಂತೆ ನಮ್ಮನ್ನು ಶಿಕ್ಷಿಸಲಾರದಾತನು, ಕೋಪಿಸುವುದಕ್ಕೆ ತಡ ಮಾಡುವಾತನು, ಕರುಣಿಸುವುದರಲ್ಲಿ ತ್ವರಪಡುವಾತನಾದ ಯೆಹೋವನು ಎಂಬ ಹೆಸರುಳ್ಳ ದೇವ ತಂದೆ, ಸರ್ವಶಕ್ತನು, ಜೀವಸ್ವರೂಪನು, ಭಯಂಕರನು, ಒಳ್ಳೆಯಾತನಾದ ದೇವರು ಹೇಳ್ತಿದ್ದಾನೆ, ತಂದೆ ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ ಅಂತ ಪ್ರೇರೆ. ಹೌದು,
ಇಲ್ಲಿ 31ನೇ ಅಧ್ಯಾಯ 31ನೇ ವಾಕ್ಯದಿಂದ ಓದೋಣ ಪ್ರಿಯರೇ. 34ನೇ ವರ್ಷದವರೆಗೆ ಯೆರೆಮೀಯ ಪ್ರವಾದಿ 31ನೇ ಅಧ್ಯಾಯ 31ನೇ ವಾಕ್ಯದಿಂದ 34ರವರೆಗೆ ಪ್ರಾಫೆಟ್ ಜೆರೆಮಯ ಚಾಪ್ಟರ್ 31 ವರ್ಸ್ 31 to 34th ವರ್ಡ್. ಇಲ್ಲಿ ಓದುವುದಾದರೆ 31ನೇ ವಾಕ್ಯ, ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಹೊಸ ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ನಾವು ಈಗಲೇ ಇಬ್ರಿಯರ ಗ್ರಂಥ 10ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ಓದಿದೆವು, ನಾನು ಹೊಸ ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಬರುವವು ಎಂದು. ಇದಕ್ಕೆ ಪೂರ್ವದಲ್ಲಿ ಯೆರೆಮೀಯ ಪ್ರವಾದಿಸಿದ್ದಾನೆ. ಈಗ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಯಹೂದ ವಂಶದವರೊಂದಿಗೆ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. 32ನೇ ವಾಕ್ಯ 32nd ವರ್ಡ್, ಜೆರೆಮೀಯ 31 ಚಾಪ್ಟರ್ 32nd ವರ್ಡ್. 31ನೇ ಅಧ್ಯಾಯ ಯೆರೆಮೀಯ ಪ್ರವಾದಿಗಂತ 32ನೇ ವಾಕ್ಯ ಪ್ರೇರಿ. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆಯಂಥದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಅದು ಪ್ರೇರೆ, ಈ ಒಡಂಬಡಿಕೆ ಪ್ರೇರೆ ಹೊಸ ಒಡಂಬಡಿಕೆ ಮಾಡಿಕೊಳ್ಳುವ ದಿನಗಳು ಬರುತ್ತವೆ ಎಂದು ದೇವರು ಹೇಳಿದ್ದಾನಲ್ಲ ಹಳ ಒಡಂಬಡಿಕೆಯಲ್ಲಿ ಪೂರ್ವದಲ್ಲಿಯೇ. ಆ ಒಡಂಬಡಿಕೆ ಹೇಗಿರುತ್ತದೆ ಅಂದರೆ, ಹೊಸ ಒಡಂಬಡಿಕೆ ನಾನು ಇವರ ಪಿತೃಗಳನ್ನು ಈಜಿಪ್ಟ್ ದೇಶದೊಳಗಿಂದ ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತಲ್ಲ ಅಂತ ಪ್ರೇರೆ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಅದು ಕಲ್ಲಿನ ಮೇಲೆ ಬರೆಯಲಾಗಿತ್ತು ಪ್ರೇರೆ, ಹೌದು. ಆದರೆ ದೇವರು ಈಗ ಹೊಸ ಒಡಂಬಡಿಕೆಯಲ್ಲಾದರೂ ಹೃದಯದ ಮೇಲೆ, ಅಂತರಂಗದಲ್ಲಿ, ಮನಸ್ಸಿನಲ್ಲಿ ಬರೆಯುತ್ತಿದ್ದಾನೆ, ಹೇಳುತ್ತಿದ್ದಾನೆ, ಹೌದು ಪ್ರೇರೆ. ಅದು 33ನೇ ವಾಕ್ಯ ಯೆರೆಮೀಯ ಪ್ರವಾದಿ ಗ್ರಂಥ 31ನೇ ಅಧ್ಯಾಯ 33ನೇ ವಾಕ್ಯ. ಇವಾಗ ಜೆರೆಮೀಯ ಪ್ರಾಫೆಟ್ ಚಾಪ್ಟರ್ 31 ವರ್ಸ್ 33 ವರ್ಡ್, ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ಯಾವ ದಿನಗಳು ಪ್ರೇರೆ? ಆ ದಿನಗಳು ಹೊಸ ಒಡಂಬಡಿಕೆಯ ದಿನಗಳು. ದೇವರ ವಾಕ್ಯ ಎಂಬಾತನು ಶರೀರಾಕಾರದಲ್ಲಿ ಮನುಷ್ಯರ ಮಧ್ಯದಲ್ಲಿ ಆತ್ಮಗಳ ತಂದೆ ಕಾಣಿಸಿಕೊಳ್ಳುವ ಹೊಸ ಒಡಂಬಡಿಕೆ ಕಾಲದಲ್ಲಿ ಆ ದಿನಗಳು ಬಂದ ಮೇಲೆ ದೇವರು ಇಸ್ರಾಯೇಲ್ ವಂಶದವರಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದಂತ ಪ್ರೇರೆ. ಹೇಗೆ? ನನ್ನ ಧರ್ಮ ಉಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಪ್ರೇರೆ, ದೇವರು ಆ ದಿನಗಳು ಬಂದ ಮೇಲೆ ಇಸ್ರಾಯೇಲ್ ವಂಶದವರೊಂದಿಗೆ, ಅಂದರೆ ಹೊಸ ಇಸ್ರಾಯೇಲ್ ಪ್ರೇರೆ, ಯೇಸುವಿನಲ್ಲಿ ವಿಶ್ವಾಸವಿಟ್ಟಿರುವ ಜನರು, ಕ್ರಿಸ್ತನಲ್ಲಿ ವಿಶ್ವಾಸಿಟ್ಟು ಕ್ರಿಸ್ತನ ಆತ್ಮವನ್ನು ಪಡೆದಿರುವ ಜನರೊಂದಿಗೆ ದೇವರು ಹೇಳುತ್ತಿದ್ದಾನೆ, ನನ್ನ ಧರ್ಮೋಪದೇಶ ಅವರ ಹೃದಯದಲ್ಲಿ ಅಂತರಂಗದಲ್ಲಿ ಇಡುವೆನು. ಅದು ಪ್ರೇರೆ, ಅಂತರಂಗ, ಒಳಗಿನ ಪುರುಷ, ಅಂತರಂಗ ಪುರುಷ. ಅದು ಪ್ರೇರೆ, ನಮ್ಮ ಮೊದಲನೇ ವ್ಯಕ್ತಿತ್ವ. ಅದು ಪ್ರೇರೆ, ದೇವರು ನಿರ್ಮಿಸಿದ ಆತ್ಮ ಎಂಬ ವ್ಯಕ್ತಿತ್ವದಲ್ಲಿ ಅಂತರಂಗದಲ್ಲಿ ತನ್ನ ಧರ್ಮ ಉಪದೇಶವನ್ನು ಇಡುತ್ತೇನೆ ಎಂದು ಹೇಳ್ತಿದ್ದಾನೆ. ಹೌದು, ಧರ್ಮೋಪದೇಶ ಅಂದರೆ ದೇವರ ರುಜುವಾದ ಮಾರ್ಗ ಪ್ರೇರೆ. ಹೌದು, ನಾವು ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಕೂಡ ನೋಡುತ್ತೇವೆ ಪ್ರೇರೆ. ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದಲ್ಲಿ ನಾವು ನೋಡಬಹುದು. ಯೆಶಾಯ ಪ್ರವಾದಿ ಗ್ರಂಥ 11ನೇ ಅಧ್ಯಾಯದಲ್ಲಿ ಧರ್ಮಾತ್ಮನಾದ ಸೇವಕನು, ಯೆಶಾಯ ಪ್ರವಾದಿ ಗ್ರಂಥ 53ನೇ ಅಧ್ಯಾಯ 11ನೇ ವಾಕ್ಯ, ಪ್ರಾಫೆಟ್ ಐಸಾಯ ಚಾಪ್ಟರ್ 53 ವರ್ಸ್ 11th ವರ್ಡ್. ಇಲ್ಲಿ ಓದುವುದಾದರೆ, ತನ್ನ ಆತ್ಮವು ಅನುಭವಿಸಿದ ಶ್ರಮೆಯ ಫಲವನ್ನು ಕಂಡು ತೃಪ್ತನಾಗುವನು. ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಸುಜ್ಞಾನದ ಮೂಲಕ ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು, ಅವರ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವನು. ಅದು ಪ್ರೇರೆ, ಇಲ್ಲಿ ದೇವರು ಆ ದಿನಗಳು ಬಂದ ಮೇಲೆ ನನ್ನ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಈಜಿಪ್ಟ್ ದೇಶದಿಂದ ಅವರನ್ನು ಕರೆತಂದಾಗ ಮಾಡಿಕೊಂಡ ಒಡಂಬಡಿಕೆ ಅಂತಲ್ಲ, ಅವರು ಆ ನನ್ನ ಒಡಂಬಡಿಕೆ ಮೀರಿದರಷ್ಟೇ. ಆದರೆ ಹೊಸ ಒಡಂಬಡಿಕೆ ಆದರೂ ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದಲ್ಲಿ ಅವುಗಳನ್ನು ಬರೆಯುವೆನು. ಅದು ಪ್ರೇರೆ, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನು ಬರೆಯುವೆನು. ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಅದು ಪ್ರೇರೆ, ಧರ್ಮೋಪದೇಶ ಇಡ್ತಾನಂತ ಪ್ರೇರೆ. ಇಲ್ಲಿ ನಾವು ಯೆಶಾಯ ಪ್ರವಾದಿ ಗ್ರಂಥ 53ನೇ 11ನೇ ವಾಕ್ಯದಲ್ಲಿ ಕೂಡ ನೋಡ್ತೇವೆ, ಧರ್ಮಾತ್ಮನಾದ ನನ್ನ ಸೇವಕನು ತನ್ನ ಜ್ಞಾನದ ಮೂಲಕ
ಬಹು ಜನರನ್ನು ಧರ್ಮ ಮಾರ್ಗಕ್ಕೆ ತರುವನು. ಯೇಸು ಧರ್ಮಾತ್ಮನಾಗಿದ್ದಾನೆ. ಆತನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತುಗಳು ಧರ್ಮದ ಉಪದೇಶ. ಧರ್ಮ ಎಂದರೆ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಧರ್ಮ ಎಂದರೆ ನಿನ್ನ ಸೃಷ್ಟಿಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದ, ಪ್ರಾಣದಿಂದ, ಆತ್ಮ, ಬುದ್ಧಿಶಕ್ತಿಯಿಂದ ಪ್ರೀತಿಸು. ಹೀಗೆ ನಮ್ಮ ಅಪರಾಧಗಳನ್ನು ಹೊತ್ತುಕೊಂಡು ಹೋಗುವ ಧರ್ಮ ಉಪದೇಶ, ನಮ್ಮನ್ನು ಧರ್ಮಾತ್ಮರನ್ನಾಗಿ ಮಾಡುವ ಧರ್ಮ ಉಪದೇಶ, ದೇವರ ವಾಕ್ಯ ಪ್ರೇರಿ ಒಟ್ಟಿನಲ್ಲಿ. ಹೌದು, ಹೀಗೆ ನಾವು ಮಾರ್ಕನ ಸುವಾರ್ತೆಯಲ್ಲಿ ಕೂಡ ಓದುತ್ತೇವೆ. ಮಾರ್ಕನ ಸುವಾರ್ತೆಯಲ್ಲಿ 12ನೇ 30ನೇ ವಾಕ್ಯದಲ್ಲಿ ಓದುತ್ತೇವೆ ಪ್ರೇರಿ. ಮಾರ್ಕ್ ಗಾಸ್ಪೆಲ್, ಸೆಂಟ್ ಮಾರ್ಕ್ ಚಾಪ್ಟರ್ 11-12, ಮಾರ್ಕನ ಸುವಾರ್ತೆ 12ನೇ 30ನೇ ವಾಕ್ಯ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 30 ವರ್ಡ್. ಇಲ್ಲಿ ಓದುವುದಾದರೆ, ದೇವರಾದ ಇಸ್ರೇಲ್ 29ನೇ ವಾಕ್ಯ ಪ್ರೇರಿ. ಮಾರ್ಕ್ ಗಾಸ್ಪೆಲ್ ಚಾಪ್ಟರ್ 12 ವರ್ಸ್ 29-30. ಮಾರ್ಕನ ಸುವಾರ್ತೆ 12ನೇ 29-30ನೇ ವಾಕ್ಯ. ಯೇಸು ಇಸ್ರೇಲ್ ಜನವೇ ಕೇಳು. ಯೇಸು ಹೇಳ್ತಿದ್ದಂತೆ ರಕ್ಷಕ ದೇವರು. ಯೇಸು ಇಸ್ರೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಇಸ್ರೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಹಳೆ ಒಡಂಬಡಿಕೆ ಜನರಂತೆ ಮಾಡಿಕೊಂಡ ಒಡಂಬಡಿಕೆ ಅಂತಲ್ಲ ಅಂತ ಪ್ರೇರಿ. ಆ ದಿನಗಳು ಬಂದ ಮೇಲೆ ನನ್ನ ವಾಕ್ಯವಾದ ನನ್ನ ಅದ್ವಿತೀಯ ಕುಮಾರನನ್ನು, ಲೋಕರಕ್ಷಕನನ್ನು ಈ ಲೋಕಕ್ಕೆ ಕಳುಹಿಸಿದಾಗ, ನನ್ನ ವಾಕ್ಯವನ್ನು ಲೋಕಕ್ಕೆ ತಿಳಿಸುವಾಗ, ನನ್ನ ಧರ್ಮೋಪದೇಶವನ್ನು ಆತನ ಮುಖಾಂತರ ಅವರ ಹೃದಯದಲ್ಲಿ ಇಡುವೆನು, ಅವರ ಮನಸ್ಸಿನಲ್ಲಿ ಇಡುವೆನು, ಅಂತರಂಗದಲ್ಲಿ ಇಡುವೆನು, ಹೃದಯ ಎಂಬ ಅಲಿಗೆ ಮೇಲೆ ಬರೆಯುವೆನು ಎಂದು ಹೇಳುತ್ತಾ ಯೇಸುವಿನ ಮುಖಾಂತರ ದೇವರು ಹೇಳ್ತಿದ್ದಾನೆ ಪ್ರೇರೆ. ಯೇಸುವಿನ ರೂಪದಲ್ಲಿ ಯೇಸುವೇ ಆದ ದೇವರು. ಯೇಸು ಇಸ್ರೇಲ್ ಜನವೇ ಕೇಳು, ಹೊಸ ಒಡಂಬಡಿಕೆಯ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನಮ್ಮ ದೇವರು ಒಬ್ಬರೇ. ನಿನ್ನ ದೇವರಾದ ಆತನ ಒಬ್ಬನೇ ದೇವರನ್ನು, ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಮತ್ತು ಎರಡನೇ ಆಜ್ಞೆ 31ನೇ ವಾಕ್ಯ 31 ವರ್ಡ್. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬುದೇ ಎರಡನೇ ಆಜ್ಞೆ. ಇವುಗಳಿಗಿಂತ ಹೆಚ್ಚಿನ ಆಜ್ಞೆ ಮತ್ತೊಂದಿಲ್ಲ ಎಂದು ಉತ್ತರ ಕೊಟ್ಟನು ಪ್ರೇರಿ. ಹೌದು, 2 ಆಜ್ಞೆಗಳು ದೇವರು ಹೃದಯದಲ್ಲಿ ಇಡ್ತೇನೆ ಎಂದು ಹೇಳ್ತಿದ್ದಾನೆ ಹೊಸ ಒಡಂಬಡಿಕೆ ಜನರಿಗೆ. ಇವೆರಡು ನಮ್ಮ ಹೃದಯದಲ್ಲಿಟ್ಟಾಗ ಏನಾಗುತ್ತದೆ ಅಂದರೆ, ನಾವು ಮತ್ತೆ ಯೆರೆಮೀಯ ಪ್ರವಾದಿ ಗ್ರಂಥಕ್ಕೆ ಪ್ರವೇಶವನ್ನು ಪ್ರೇರೆ. 31ನೇ ಅಧ್ಯಾಯ ಯೆರೆಮೀಯ ಗ್ರಂಥ, ಪ್ರವಾದಿ ಯೆರೆಮೀಯ ಗ್ರಂಥ 31ನೇ ಅಧ್ಯಾಯ 34ನೇ ವಾಕ್ಯ ಪ್ರೇರೆ. ಪ್ರಾಫೆಟ್ ಜೆರೆಮೀಯ ಚಾಪ್ಟರ್ 31 ವರ್ಸ್ 34th ವರ್ಡ್. ಯಾವಾಗ ದೇವರು ತನ್ನ ಧರ್ಮೋಪದೇಶ ನಮ್ಮ ಅಂತರಂಗದಲ್ಲಿ ಇಡುತ್ತಾನೋ, ನಮ್ಮ ಹೃದಯದಲ್ಲಿ ದೊಳಗೆ ಅದನ್ನು ಬರೆಯುತ್ತಾನೋ, ಮತ್ತು ದೇವರು ನಮಗೆ ದೇವರಾಗಿರುತ್ತಾನೋ, ನಾವು ದೇವರಿಗೆ ಪ್ರಜೆಯಾಗಿರುತ್ತೇವೋ, ಆಗ 34ನೇ ವಾಕ್ಯ 34th ವರ್ಡ್. ನೆರೆಹೊರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ. ಅದು ಪ್ರೇರೆ. ಇಲ್ಲಿ ದೇವರು ಯಾವಾಗ ತನ್ನ ಧರ್ಮೋಪದೇಶವನ್ನು ನಮ್ಮ ಅಂತರಂಗದಲ್ಲಿ ಇಡುತ್ತಾನೋ, ಅದನ್ನು ನಮ್ಮ ಹೃದಯದಲ್ಲಿ ಬರೆಯುತ್ತಾನೋ, ಅದು ಪ್ರೇರೆ, ಹೃದಯದೊಳಗೆ ಬರೆಯುತ್ತಾನೋ, ಮತ್ತು ಯಾವಾಗ ದೇವರಾಗಿರುತ್ತಾನೋ ಆತನು ನಮಗೆ, ನಾವು ಆತನಿಗೆ ಪ್ರಜೆಯಾಗಿರುತ್ತೇವೋ, ಆವಾಗ ನಾವು ನೆರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು, ದೇವರ ಜ್ಞಾನವನ್ನು ಪಡೆಯಿರಿ ಎಂದು ಇರುವುದಿಲ್ಲ ಅಂತ ಪ್ರೇರಿ. ನಿಜವಾಗಿ ಹೊಸ ಒಡಂಬಡಿಕೆಯ ಜನರಾದರೆ, ಹೊಸ ಇಸ್ರೇಲರಾದರೆ, ನಿಜವಾದ ಕ್ರೈಸ್ತರಾದರೆ, ಯೇಸುವಿನ ಆತ್ಮವನ್ನು ಪಡೆಯುವುದಾದರೆ, ಕ್ರಿಸ್ತನನ್ನು ಧರಿಸಿಕೊಂಡು ಕ್ರಿಸ್ತನ ಅನುಯಾಯಿಗಳಾದರೆ, ನೀವು ನಿಜವಾಗಿ ನನ್ನ ಮಾತಿಗೆ ಶರಣಾದರೆ ನನ್ನ ಶಿಷ್ಯರಾಗುವಿರಿ. ಆಗ ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯ ಬಿಡುಗಡೆ ಮಾಡುವುದು ಎಂದು ಯೇಸು ಹೇಳಿದಂತೆ, ನಿಜವಾಗಿ ದೇವರ ಧರ್ಮೋಪದೇಶವಾದ, ದೇವರ ವಾಕ್ಯವಾದ ಯೇಸು ನಮ್ಮ ಅಂತರಂಗದಲ್ಲಿ ಇರುವುದಾದರೆ, ನಮ್ಮ ಹೃದಯದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟರೆ, ದೇವರು ನಮಗೆ ತಂದೆಯಾದರೆ, ನಾವು ತಂದೆಗೆ ಮಕ್ಕಳಾದರೆ, ಆಗ ನೆರೆಯವರೆಯವರು ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ದೇವರ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ ಅಂತ ಪ್ರೇರೆ.
ಯಾಕಂದರೆ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ಯಾಕಂದರೆ ಅವರ ಹೃದಯದಲ್ಲಿ ಧರ್ಮೋಪದೇಶ ಇದೆ, ಅವರ ಹೃದಯದಲ್ಲಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ, ಅವರ ಅಂತರಂಗದಲ್ಲಿ ದೇವರಿಟ್ಟಿದ್ದಾನೆ, ಅವರ ಮನಸ್ಸಿನಲ್ಲಿ ಬರೆದಿದ್ದಾನೆ. ಕಾರಣ ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ದೇವರ ಜ್ಞಾನವನ್ನು ಪಡೆದಿರುವರು ಮತ್ತು ಯೋಚನೆಯಿಂದ, ಮಾತಿನಿಂದ, ಕ್ರಿಯೆ, ಕರ್ತವ್ಯಗಳಿಂದ ನಾವು ದೇವರ ಕಡೆಯವರೇ ಎಂದು ಕ್ರಿಯೆಗಳ ಮೂಲಕ ತೋರಿಸುತ್ತೇವೆ. ಹೌದು, ಹೇಳುವುದರ ಮುಖಾಂತರ ಅಲ್ಲ ಎಂದು ಅರ್ಥ ಪ್ರೇರಿ. ಅದರಿಂದ ನೀನು ನಿನ್ನಂತೆ ನಿನ್ನ ನೆರೆಯನ್ನು ಪ್ರೀತಿಸಬೇಕಾಗಿದೆ. ಹೌದು, ಹೀಗೆ ದೇವರು ಆಗ ನಮ್ಮ ಅಪರಾಧವನ್ನು ಕ್ಷಮಿಸಿ ನಮ್ಮ ಪಾಪವನ್ನು ದೇವರು ತನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ ಅಂತ ಪ್ರೇರಿ. ಇದು ದೇವರ ನುಡಿ. ಯಾವಾಗ ದೇವರು ತನ್ನ ಜನರೊಂದಿಗೆ ಮಾಡಿಕೊಳ್ಳುವ ಹೊಸ ಒಡಂಬಡಿಕೆ ನೆರವೇರಿದೆ ಪ್ರೇರಿ ಯೇಸುವಿನಲ್ಲಿ. ಆದ ಕಾರಣ ನಾವು ಹೊಸ ಇಸ್ರೇಲ್ ಜನರಂತೆ ದೇವರು ಇಸ್ರೇಲ್ ವಂಶದವರೊಂದಿಗೆ, ಯಹೂದ ವಂಶದವರೊಂದಿಗೆ ಹೊಸದಾಗಿರುವ ಒಂದು ಒಡಂಬಡಿಕೆ ಮಾಡಿಕೊಂಡ ಆ ಜನರಂತೆ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿನ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತ ಅಲ್ಲ ಪ್ರೇರೆ. ದೇವರು ಅವರಿಗೆ ಪತಿಯಾಗಿದ್ದರು. ಆ ಹಳ ಒಡಂಬಡಿಕೆ ಇಸ್ರಾಯೇಲರು ಆ ಒಡಂಬಡಿಕೆಯನ್ನು ಮೀರಿದರಷ್ಟೇ. ಆದರೆ ಹೊಸ ಒಡಂಬಡಿಕೆ ಜನರಾದರು ಯೇಸುವಿನ ಆತ್ಮವನ್ನು ಪಡೆದು ಅಪ್ಪ ತಂದೆ ಎಂದು ಕೂಗುವ ಮಗನ ಆತ್ಮವನ್ನು ನಮ್ಮ ಹೃದಯಗಳಿಗೆ ಪಡೆದು ನಮ್ಮ ಶರೀರ ಸ್ವಭಾವವನ್ನು ಶಿಲುಬೆಗೆ ಜಡಿದು ಪ್ರೇರಿ ಹೊಸ ಒಡಂಬಡಿಕೆಯ ಆಧಾರವಾಗಿರುವ ಯೇಸು ರಕ್ತದಿಂದ ತೊಳೆಯಲ್ಪಟ್ಟು ದೇವರಿಗೆ ಶತ್ರುಗಳಾಗಿದ್ದ ನಾವು ಮಿತ್ರರಾಗುವಂತೆ ಯೇಸು ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ಅಪರಾಧವನ್ನು ಅಳಿಸಿ ಹಾಕಿ ದೇವರ ಮಕ್ಕಳನ್ನಾಗಿ ಮಾಡಿದನು ಪ್ರೇರಿ. ತನ್ನ ಆತ್ಮವನ್ನು ಮಾರ್ಗದರ್ಶನ ಮಾಡುವ ತನ್ನ ಆತ್ಮವನ್ನು ಧರ್ಮೋಪದೇಶವಾಗಿ ನಮ್ಮ ಹೃದಯದಲ್ಲಿ ಇಡುತ್ತಾನೆ. ಹೀಗೆ ಯಾರಿಗೆ ದೇವರ ಆತ್ಮ ಇದೆಯೋ, ಯಾರಲ್ಲಿ ಕರ್ತನ ಆತ್ಮ ಇದ್ದಾನೋ ಅಲ್ಲಿ ಬಿಡುಗಡೆ ಇದೆ. ಹೌದು ಪ್ರೇರಿ. ಯಾರಿಗೆ ದೇವರ ಆತ್ಮ ಇದೆಯೋ ಅವರು ದೇವರ ಕಡೆಯವರು. ಮತ್ತು ಯಾರು ದೇವರ ಆತ್ಮನಿಗೆ ವಿಧೇಯರಾಗಿ ನಡೆಯುತ್ತಾರೋ ಅವರು ದೇವರ ಮಕ್ಕಳು. ಹೌದು ಪ್ರೇರಿ. ದೇವರ ಆತ್ಮ ಪಡೆದರೆ ಸಾಕಾಗುವುದಿಲ್ಲ ಪ್ರೇರಿ. ಆ ಪರಿಶುದ್ಧ ಆತ್ಮನಿಗೆ ವಿಧೇಯರಾಗಿ ನಡೆದರೆ ದೇವರ ಮಕ್ಕಳು ಎನಿಸಿಕೊಳ್ಳುತ್ತೇವೆ. ಹೀಗೆ ನಾವು ಇನ್ನೊಂದು ವಾಕ್ಯ ನೋಡುವುದಾದರೆ ಪ್ರೇರೆ, ಲೂಕನ ಯೆರೆಮೀಯ ಪ್ರವಾದಿ ಗ್ರಂಥ 32ನೇ 40ನೇ ವಾಕ್ಯ. ಜೆರೆಮಿಯಾ ಪ್ರಾಫೆಟ್ 32nd chapter 40 ವರ್ಡ್. ಇಲ್ಲಿ ಓದುವುದಾದರೆ, ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗಿನು ಎಂಬುವ ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಅವರು ನನ್ನಿಂದ ಅಗಲದಂತೆ ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ಪ್ರೇರೆ, ಯಾರು ದೇವರ ಭಯಭಕ್ತಿಯುಳ್ಳವರಾಗಿರ್ತಾರೋ ಪ್ರೇರೆ, ಯಾರು ಹೃದಯದಲ್ಲಿ ದೇವರ ಆಜ್ಞೆಗಳು ಬರೆಯಲ್ಪಟ್ಟಿವೆಯೋ ಆ ಆಜ್ಞೆಗಳು ದೇವರನ್ನು ಪೂರ್ಣ ಹೃದಯ, ಆತ್ಮ, ಬುದ್ಧಿ, ಶಕ್ತಿಯನ್ನು ಪ್ರೀತಿಸುವಂತೆ, ನಮ್ಮ ನೆರೆಯವರನ್ನು ನಮ್ಮನ್ನು ಪ್ರೀತಿಸುವಂತೆ ಜೀವಿಸುತ್ತಾರೋ. ಹೌದು, ದೇವರು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ 39ನೇ ವಾಕ್ಯ. ಪ್ರವಾದಿ ಯೆರೆಮೀಯ ಗ್ರಂಥ 32ನೇ 39ನೇ ವಾಕ್ಯ. ನಾನು ಅವರ ಹಿತವನ್ನು, ಅವರ ತರುವಾಯ ಅವರ ಮಕ್ಕಳ ಹಿತವನ್ನು ಬಯಸುತ್ತಾ ಅವರು ಸದಾ ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಒಂದೇ ಮನಸ್ಸನ್ನು, ಒಂದೇ ಮಾರ್ಗವನ್ನು ಅನುಗ್ರಹಿಸುವೆನು. ಹೌದು ಪ್ರೇರಿ. ಹೀಗೆ ನಾನು ಅವರ ಹಿತವನ್ನು ಬಯಸುತ್ತಾ ಅವರಲ್ಲಿ ಆನಂದಿಸುವೆನು. 41ನೇ ವಾಕ್ಯ. ನಿಶ್ಚಯವಾಗಿ ಅವರನ್ನು ಪೂರ್ಣವಾಗಿ ಕರುಣಿಸುವೆನೆಂದು ಹೇಳುತ್ತಿದ್ದಾನೆ. ಹೌದು. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದರೆ ನಾವು 2ನೇ ಕೊರಿಂಥ 3ನೇ ಅಧ್ಯಾಯ 3ನೇ ವಾಕ್ಯ ಪ್ರೇರಿ. 2ನೇ ಕೊರಿಂಥ 3ನೇ ಅಧ್ಯಾಯ 3ನೇ ವಾಕ್ಯ. ಇಲ್ಲಿ ಓದುವುದಾದರೆ 2 Corinthians chapter 3 verse 3rd word. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂದು ಪ್ರತ್ಯಕ್ಷವಾಗಿಯೇ ಇದೆ. ಅದು ಮಸಿಯಿಂದ ಬರೆದದ್ದಲ್ಲ, ಜೀವವುಳ್ಳ ದೇವರ ಆತ್ಮನಿಂದಲೇ ಬರೆದದ್ದು, ಕಲ್ಲಿನ ಮೇಲೆ ಬರೆದದ್ದಲ್ಲ, ಮನುಷ್ಯ ಹೃದಯಗಳೆಂಬ ಹಲಿಗೆಗಳ ಮೇಲೆ ಬರೆದದ್ದು. ಪ್ರೇರಿ, ದೇವರ ವಾಕ್ಯ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದಾರಂತ ಪ್ರೇರಿ ಯಾರು? ಕೊರಿಂಥ ಸಭೆಯವರು. ಮತ್ತು ಅದು ಮಸಿಯಿಂದ ಬರೆದಿದ್ದಲ್ಲ ದೇವರ ಆಜ್ಞೆ, ಜೀವವುಳ್ಳ ದೇವರ ಆತ್ಮನಿಂದಲೇ, ಕಲ್ಲಿನ ಮೇಲೆ ಅಲ್ಲ, ಹೃದಯವೆಂಬ ಹಲಿಗೆಗಳ ಮೇಲೆ ಬರೆಯಲ್ಪಟ್ಟಿದೆ ಅಂತ. ನಮ್ಮ ಹೃದಯ ದೇವರ ಆಜ್ಞೆಗೆ ಹಲಿಗೆಯಾಗುವಂತೆ ಪ್ರಭು ನಮ್ಮನ್ನು ಪರಿಪೂರ್ಣ ದೇವರ ವಿಧೇಯರಾಗಿಸಲಿ.
ಬೆಳಕಾಗಿಸಿ ಉಪ್ಪಾಗಿಸಿ ಲೋಕಕ್ಕೆ. ಯೇಸು ನಾಮದ ಶುಭವಾಗಲಿ ನಿಮಗೆ. ಆಮೇಲೆ